ಮೇಡಮ್ ಈಗ ಹೆಣ್ಮಕ್ಳಿಗೆ ಆಟೋ ಓಡಿಸೋದು ಕಷ್ಟ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈಗಾಗಲೇ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಒಂದು ಭಯ ಎಲ್ಲರಲ್ಲೂ ಇದೆ. ಹೋಗಿರೋರು ಮನೆಗೆ ವಾಪಸ್ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಹೇಗೆ ಹಗಲು ರಾತ್ರಿ ಎಲ್ಲ ಆಟೋ ಓಡಿಸ್ತೀರಾ ಅಥವಾ ನೀವು ಟೈಮ್ ಸೆಟ್ ಮಾಡ್ಕೊಂಡಿದ್ದೀರಾ ಹೇಗೆ? ಮೇಡಮ್ ಹೆಣ್ಮಕ್ಳಿಗೆ ಅಂತಲ್ಲ, ಗಂಡು ಮಕ್ಳಿಗೂ ಸೇಫ್ಟಿ ಇಲ್ಲ ಈಗಿನ ಕಾಲದಲ್ಲಿ. ಸೊ ಇದಕ್ಕೆ ಏನು ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಸೇಫ್ಟಿ ನಾವೇ ನೋಡ್ಕೊಬೇಕು ಮ್ಯಾಮ್. ನಾವು ಹೆಣ್ಮಕ್ಳಿಗೂ ಟ್ರೈನಿಂಗ್ ಕೊಡೋವಾಗ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ಕೊಡ್ತೀವಿ. ನಮ್ಮ ತಳಿರು ಫೌಂಡೇಶನ್ನು ನಮ್ಮ ಫಸ್ಟ್ ಕೊಡೋದು 4 ದಿನ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ಸು. ಫೈನಾನ್ಷಿಯಲಿ ಪ್ರಾಬ್ಲಮ್ ಏನೇನು ಅದು ಫೇಸ್ ಮಾಡ್ತಾರೆ ಅದನ್ನೆಲ್ಲಾನು ನಾವು 4 ದಿನ ಕಂಟಿನ್ಯೂ ಮಾಡಿಸ್ತೀವಿ. ಸೊ ಆ ಕ್ಲಾಸಸ್ಸಲ್ಲಿ ನಾವು ಅವ್ರಿಗೆ ಕರಾಟೆ ಎಲ್ಲ ಸ್ವಲ್ಪ ಹೇಳ್ಕೊಡೋದು ಎಲ್ಲಾನು ಮಾಡ್ಕೊಡ್ತೀವಿ. ಸ್ಪೋಕನ್ ಇಂಗ್ಲೀಷ್ ಸ್ವಲ್ಪ ಹೇಳ್ಕೊಡ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ಅವ್ರಿಗವ್ರೇ ಧೈರ್ಯ ತುಂಬಿಸೋ ಥರ, ನಾವು ಬರೋ ಥರ, ಅವ್ರ ಮೈಯಲ್ಲಿ ಅವ್ರಿಗವ್ರೇ ಧೈರ್ಯ ತಗೊಳೋ ಥರ ನಾವು ಮಾತಾಡ್ತೀವಿ. ಮತ್ತೆ ನಮ್ಮ ಎಲ್ಲರಿಗೂ ನಮ್ಮ ಒಂದು ಲೈಫ್ ಸ್ಟೋರಿಗಳಿರುತ್ತಲ್ವಾ, ನಾವು ಈ ಫೀಲ್ಡ್ಗೆ ಬಂದಾಗ ನಾವು ಇಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದೀವಿ, ನೀವು ಈ ಥರ ಎಲ್ಲ ಫೇಸ್ ಮಾಡ್ತೀರಾ, ನಿಮಗೆ ನೀವೇ ಧೈರ್ಯ ತಗೋಬೇಕು. ಯಾಕಂದ್ರೆ ಧೈರ್ಯ ಅನ್ನೋದು ತಗೊಬಂದು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೆ ಧೈರ್ಯ ಬರೋ ಥರ ಮಾಡ್ತೀವಿ. ಸೊ ಆದಷ್ಟು ನಾವು ಹೇಳ್ತೀವಿ, ಯಾಕಂದ್ರೆ ನಮಗಾದ್ರೆ ನೆಸೆಸಿಟಿ ಇದೆ, ನಾವು ನೈಟ್ ಎಲ್ಲ ಡ್ಯೂಟಿ ಮಾಡಬೇಕು ಅಂತ. ಕೆಲವೊಂದರಿಗೆ ಇರಲ್ಲ, ಪರವಾಗಿಲ್ಲ, ನೀವು ಇಷ್ಟೊತ್ತು ಗಂಟೆ ಮಾಡಿಕೊಂಡು ನೀವು ಸೇಫಾಗಿ ಮನೆಗೆ ಹೋಗಿ. ಸೊ ಮತ್ತೆ ನಾವೆಲ್ಲ ಗ್ರೂಪ್ಗಳು ಮಾಡ್ಕೊಂಡಿರ್ತೀವಿ. ಆ ಗ್ರೂಪ್ಗಳಲ್ಲಿ ಲೊಕೇಶನ್ಗಳಾಗ್ತೀವಿ. ನಮ್ದು ಯೂನಿಯನ್ ಇದೆ. ಯೂನಿಯನಲ್ಲೆಲ್ಲ ನಮ್ಮದು ಎಲ್ಲ ಪೀಸ್ ಆಟೋ, ಅದರಲ್ಲಿ ಎಲ್ಲರೂ ಲೊಕೇಶನ್ಗಳು ಹಾಕ್ಕೊಂತೀವಿ. ನೈಟ್ ಯಾರಾದರೂ ಮಾಡೋರಾದ್ರೆ ಇಮಿಡಿಯೇಟ್ ಆ ಲೊಕೇಶನ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ವಾಯ್ಸ್ ರೆಕಾರ್ಡ್ ಒಂದು ಹಾಕಿದ್ರೆ ಅಲ್ಲೇ ನಿಯರ್ ಬೈ ಇರೋರು ಎಲ್ಲರೂ ಹಂಟಮ್ಮಂದ್ರು ಎಲ್ಲರೂ ಸೇರ್ತಾರೆ ಮೇಡಮ್. ಎಲ್ಲರೂ ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಮ್ಮ ಯೂನಿಯನ್ ಅಲ್ಲಿ ಮಾತ್ರ ಇದೊಂದು ಮಾತ್ರ ಸೇಫ್ಟಿ ಇದೆ ಮೇಡಮ್.